ಸಿದ್ದರಾಮಯ್ಯ ಬೇಡ, ನೆಕ್ಸ್ಟ್ ಬೇರೆ ಯಾರಾದ್ರೂ ಇದ್ರೆ ಅವ್ರು ಬರಬೇಕು. ಅಂದ್ರೆ ಅವ್ರಾಗ ಅವ್ರು ಬಿಟ್ಕೊಡೋದ್ರಿಂದ ಏನು ತೊಂದರೆ ಇಲ್ಲ ಅನ್ಸುತ್ತೆ. ಅವ್ರಿಗೊಂದು ಚಾನ್ಸ್ ಸಿಗ್ಬೋದು. ಡಿ ಕೆ ಶಿ ಅವರು ತುಂಬಾ ಮಾಡಿದ್ದಾರೆ. ಫ್ರೀ ಬಸ್ ಮಾಡಿರೋದು ನಮಗೆ ಯೂಸ್ ಆಗೋದಕ್ಕಿಂತ ಅಲ್ಲ ಈ ಆಂಟಿ ಆರ್ಭಟಗಳು ಜಾಸ್ತಿ ಆಗ್ಬಿಟ್ಟಿದೆ. ಯಾರಿದ್ರೆ ನಾವು ದುಡಿಬೇಕು, ನಾವು ತಿನ್ಬೇಕಷ್ಟೇ. ಫ್ರೀ ಬಸ್ ಮಾಡಿರೋದು ತುಂಬಾ ಇಷ್ಟ ಆಯ್ತು. ಸಿದ್ದರಾಮಯ್ಯ ಸರ್, ಲವ್ ಯು ಸೋ ಮಚ್. 2 years ನಲ್ಲಿ ಜಾಸ್ತಿ ಕೆಲಸ ಮಾಡಿದ್ದಾರೆ. ಯಾರು ಬಂದರೂ ಪರವಾಗಿಲ್ಲ, ಯಾರಿದ್ರು ಸರಿ ಯಾರಿಲ್ಲ ಅಂದ್ರೂ ಸರಿ, ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಜನಗಳು ಚೆನ್ನಾಗಿರಬೇಕು. ಸಿದ್ದರಾಮಯ್ಯನೇ ಇದ್ರೆ ಚೆನ್ನಾಗಿರುತ್ತೆ, ಅವರೇ ಇರಲಿ. ಫ್ರೀ ಬಸ್ ಮಾಡಿರೋದು ತುಂಬಾ ಇಷ್ಟ ಆಯ್ತು. ಅದು ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಗರ್ಲ್ಸ್ಗೆ. ಬೇಡ, ಸಿದ್ದರಾಮಯ್ಯನೇ ಇರಲಿ. ಏನು ನನಗೆ ಗೊತ್ತಿಲ್ಲ, ಆದರೆ ಅದು RCBದು ಕಾಲು ತುಳಿತ ಎಲ್ಲ ಆದಾಗ ಅವರೇನು ಡಿಸಿಷನ್ ತಗೊಂಡಿಲ್ಲ ಅದ್ರ ಬಗ್ಗೆ. ಸೊ ಅವ್ರು ಬೇಡ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಅವರೇ ಇರಬೇಕಾ ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಇದೆ. ಡಿ ಕೆ ಶಿ ಅವರು ಬರಬೇಕು ಅಂತ, ಯಾಕಂದ್ರೆ ಅವ್ರು 2.5 years ಅಂತ ಮಾಡ್ಕೊಂಡಿದ್ರು ಅಂತ. ಸಿದ್ದರಾಮಯ್ಯ ಅವರೇ ಇರ್ಬೋದು, ಬಟ್ ಅವ್ರು ಫ್ರೀ ಬಸ್ ಮಾಡಿರೋದು ನಮಗೆ ಯೂಸ್ ಆಗೋದಕ್ಕಿಂತ ಈ ಆಂಟಿದಿರು ಇದ್ದಾರಲ್ಲ, ಅವರು ಆಂಟಿದಿರು ಸ್ವಲ್ಪ ಲೇಟಾಗಿ, ನೀವು ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಹೋಗಿ. ನೀವು ಅವ್ರ ಮನೆಗೆ ಲೇಟಾಗಿ ಹೋದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನಾವೊಂದು ಸ್ವಲ್ಪ ಕೆಲಸಕ್ಕೆ ಅಥವಾ ಎಲ್ಲಾದರೂ ಲೇಟಾಗಿ ಹೋದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಅಟೆಂಡೆನ್ಸ್ ಕೊಡ್ತಿರ್ಲಿಲ್ಲ, ಇವಾಗ ಕೆಲ್ಸಕ್ಕೆ ಲೇಟ್ ಆಗ್ತಿದೆ. ಆಂಟಿದಿರು ಹೋಗೋರು ಸ್ವಲ್ಪ ಅಲ್ಲ ಈ ಆಂಟಿದಿರು ಆರ್ಭಟಗಳು ಜಾಸ್ತಿ ಆಗಿಬಿಟ್ಟಿದೆ. ಲೈಕ್ ಕಾಲು ನೋವು ಇಲ್ಲ ಅಂದ್ರೂ ಚೂರು ಎದೋಳಮ್ಮ, ಕಾಲು ನೋವ್ತಾ ಇದೆ. ನಮಗೆ ಸ್ಟ್ರೆಸ್ ಆಗಲ್ಲ, ಅವ್ರಿಗೆ ಮಾತ್ರ ಸ್ಟ್ರೆಸ್ ಆಗುತ್ತೆ ಅನ್ನೋ ಥರ. ಅದೇ ಹೇಳಿದ್ದು, ಹೋಗಬೇಡಿ ಅಂತ ಅಲ್ಲ, ಫ್ರೀ ಬಸ್ ಮಾಡಿದ್ದಾರೆ. ಎರಡೂ ಇದೆ. ಲೈಕ್ ಮಧ್ಯಾಹ್ನ ಹೊತ್ತು ಖಾಲಿ ಇರುತ್ತೆ, ಬೆಳಗ್ಗೆನೇ ಅಲ್ವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಬೆಳಗ್ಗೆ ಬೇಕಾಗಿರೋದು, ಅವಾಗೇ ಪ್ರಾಬ್ಲಮ್ ಆಗ್ತಿರೋದು. ಅವರು ಲೈಕ್ ಅವರು ಬರ್ಬೋದು, ಬಟ್ ಅವರು ಹೇಳ್ತಾರಷ್ಟೇ, ಯಾವುದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾರು ಬಂದ್ರೂ ಅದೇ ಚೇಂಜ್ ಏನಾಗಲ್ಲ. ಲೈಕ್ ಅದೇ ರೇಟ್ ಜಾಸ್ತಿ ಮಾಡ್ತಾರೆ, ಎಲ್ಲ ಅದೇ ಇರುತ್ತೆ. ಯಾರು ಬಂದ್ರೂ ಓಕೆ, ಗೋ ವಿತ್ ದ ಫ್ಲೋ, ಹೆಂಗಾಗುತ್ತೆ ಹಾಗೆ ಅಷ್ಟೇ. ನಮಗೆ ಅಷ್ಟು ಏನೂ ಚೆನ್ನಾಗಿಲ್ಲ. ಲೇಡೀಸ್ಗೆ ಫೆಸಿಲಿಟೀಸ್ ಮಾಡಿದ್ದಾರೆ, ಬಟ್ ಅದು ನಾವು ಸ್ಟೂಡೆಂಟ್ಸ್ಗೆ ಮತ್ತು ಸಿದ್ದರಾಮಯ್ಯ ಬೇಡ, ನೆಕ್ಸ್ಟ್ ಬೇರೆ ಯಾರಾದರೂ ಇದ್ದರೆ ಅವ್ರು ಬರಬೇಕು. ಅವ್ರು ಬಂದರೆ ಪರವಾಗಿಲ್ಲ, ಬಟ್ ಸಿದ್ದರಾಮಯ್ಯ ಬೇಡ ಇವಾಗ ಸದ್ಯಕ್ಕೆ. ಅಷ್ಟು ಫೆಸಿಲಿಟೀಸ್ ಏನು ನಮಗೆ ಅಂತ ಮಾಡಿಕೊಟ್ಟಿಲ್ಲ. ಮತ್ತು ಬಸ್ ಫ್ರೀ ಇದೆ, ಬಟ್ ದೊಡ್ಡವ್ರಿಗೆ ಹಿರಿಯರಿಗೆ ಫ್ರೀ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಏನಾದರೂ ಒಂಚೂರು, ಲಾಸ್ಟ್ ಟೈಮು ಸೈಕಲೆಲ್ಲ ಕೊಡ್ತಿದ್ರು, ಈ ಸಲ ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಅದೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಇನ್ನು ಕರೆಂಟ್ ಬಿಲ್ಲು ಸ್ವಲ್ಪ ಜನಕ್ಕೆ ಮಾತ್ರ ಇದು ಮಾಡಿದ್ದಾರೆ, ಸ್ವಲ್ಪ ಜನಕ್ಕೆ ಇದು ಮಾಡಿಲ್ಲ. ಸ್ವಲ್ಪ ಅದನ್ನು ನೋಡಿ ಇದು ಮಾಡಬೇಕು. ಮತ್ತು ಜಾತಿ ಗಣತಿದು ಅಷ್ಟೇ, ಅದು ಬೇಕಾಬಿಟ್ಟು ಮಾಡಿ ಎಲ್ಲ ಸುಮ್ಮನೆ ಹಾಳು ಮಾಡಿದ್ದಾರೆ, ಯಾವುದು ಅಷ್ಟು ಇದು ಮಾಡಿಲ್ಲ. ಸೊ ಅದರಿಂದ 2 ವರ್ಷ ನಂತರ ಇವ್ರು ಆಗಬೇಕು ಅಂತೆಲ್ಲ ಚರ್ಚೆ ಇತ್ತು. ನಿಮ್ಗೇನು ಅನಿಸುತ್ತೆ, ಸಿದ್ದರಾಮಯ್ಯ ಅವರೇ ಇರಬೇಕಾ? ಅಲ್ಲ, ಈ ಸಿದ್ದರಾಮಯ್ಯವರು ಇರಬೇಕು. ಅಂದರೆ ಅವ್ರಾಗ ಅವ್ರು ಬಿಟ್ಕೊಡೋದ್ರಿಂದ ಏನು ತೊಂದರೆ ಇಲ್ಲ ಅನ್ಸುತ್ತೆ. ಅವ್ರಿಗೊಂದು ಚಾನ್ಸ್ ಸಿಗ್ಬೋದು. ಡಿ ಕೆ ಶಿ ಅವರು ತುಂಬಾ ಮಾಡಿದ್ದಾರೆ. ಸೊ ಅವ್ರಾಗ ಇಬ್ಬರಲ್ಲಿ ಒಪ್ಪಂದ ಬಂದು ಇಬ್ಬರು ಒಂದು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸರ್. ಹೆಂಗಾದರೂ ಚೇಂಜ್ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಅದು ನೋಡಬೇಕು ಹೇಗಿದೆ ಅಂತ ನೋಡೋಣ. ಡಿ ಕೆ ಶಿ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ? ಆದರೆ ಏನಿಲ್ಲ, ಜನಗಳು ಒಳ್ಳೇದು ಮಾಡಿದ್ರೆ ಸಾಕಷ್ಟೇ. ಅವ್ರೇನು ಬೇಡ, ಜನಗಳಿಗೆ ಹಿತ ಆಗೋ ಥರ ಯಾವ್ದಾರು ನಡ್ಕೊಂಡ್ರೆ ಅಷ್ಟೇ ಸಾಕಾಯ್ತು. ಇಲ್ಲ, ಸರ್ಕಾರ ಅಂತ ಬದಲಾವಣೆ ಮಾಡೋಕ್ಕಾಗಲ್ಲ. ಅವರಿಬ್ಬರಲ್ಲಿ ಚೇಂಜಸ್ ಬೇಕು ಅನ್ಸುತ್ತಾ? ಬೇಡ, ಅವರಿಬ್ಬರಲ್ಲಿ ಚೇಂಜಸ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಕರ್ನಾಟಕದಲ್ಲಂತೂ ತುಂಬ ಚೇಂಜಸ್ ಆಗಬೇಕಲ್ಲ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಪೇ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲೇ. ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತಿದ್ದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ರೋಡ್ಗಳೇ ಸರಿ ಇಲ್ಲ. ರೋಡ್ ಸರಿ ಇದೆಯಾ? ಬೇರೆ ಸ್ಟೇಟ್ಸಲ್ಲೆಲ್ಲ ರೋಡ್ ಸರಿ ಮಾಡಬೇಕು ಅಂತಂತಂದರೆ ಇಷ್ಟೊಂದು ಖರ್ಚು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ರೋಡ್ ತುಂಬ ಖರ್ಚು ಮಾಡ್ತಾರೆ. ಈಗ ಹೈವೇಸ್ ಆಗಿರೋದ್ರಿಂದ ತುಂಬ ಕಡೆ ಟೋಲ್ಸ್ ಕಲೆಕ್ಟ್ ಆಗ್ತಿದೆ. ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಇರೋವಾಗ ಅದು ನಮ್ಮ ಕಡೆ ಅದನ್ನೂ ಅದೇ ಥರ ಯೂಸ್ ಮಾಡ್ಬೋದಾಗಿತ್ತಲ್ಲ. ಇಬ್ಬರು ಬೇಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಯಾರು ಬಂದರೂ ಪರವಾಗಿಲ್ಲ, ಯಾರಿದ್ರು ಸರಿ ಯಾರಿಲ್ಲ ಅಂದರೂ ಸರಿ, ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಜನಗಳು ಚೆನ್ನಾಗಿರ್ಬೇಕಷ್ಟೇ. ಯಾರಿದ್ರೆ ಏನು ಮ್ಯಾಮ್, ನಾವು ದುಡಿಬೇಕು, ನಾವು ತಿನ್ಬೇಕಷ್ಟೇ. ಯಾರು ಬಂದರೆ ಏನಾಗಲ್ಲ. ಬಂದರೆ ಒಳ್ಳೇದು ಅನ್ಸುತ್ತೆ. ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ 2.5 ವರ್ಷ, ನೆಕ್ಸ್ಟ್ ಡಿ ಕೆ ಶಿ ಅನ್ನೋಂಥ ಒಂದು ಚರ್ಚೆ. ಸೊ ಏನು ಹೇಳ್ತೀವಿ? ಅದೇ ಮ್ಯಾಮ್, ಎಲ್ಲರೂ ಫಸ್ಟು ಏನಂದರೆ ಇಲ್ಲಿ ಬಡವರು ದುಡ್ಕೊಂಡು ತಿಂತಿರಬೇಕು. ಅವ್ರಿಗೆಲ್ಲ ಕರೆಕ್ಟಾಗಿ ಏನು ಮಾಡ್ತಾರೆ, ಇವರು ಫ್ರೀ ಬಸ್ಸಸ್ ಬರೀ ಎಲ್ಲ ಹುಡುಗರಿಗೆ ಮಾಡ್ತಾರೆ. ಸ್ಟೂಡೆಂಟ್ಸ್ಗೇನು ಉಪಯೋಗ ಆಗ್ತಿಲ್ಲ ಇದರಿಂದ.
ಡೈಲಿ ಪಾಪ ಎಷ್ಟೋ ಜನಕ್ಕೆ ಬಸ್ಸಲ್ಲಿ ನಿಂತ್ಕೊಳಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ತೊಂದರೆ ಬರ್ತೈತೆ. ಮತ್ತು ಹಿಂದಗಡೆ ಬಸ್ಸಲ್ಲಿ ಸೀಟಲ್ಲಿ ದೊಡ್ಡವ್ರು ವಯಸ್ಸಾದವ್ರು ಬಂದರೂ ಕೂಡ ಕುತ್ಕೊಳಕ್ಕೆ ಜಾಗ ಬಿಡಲ್ಲ, ಆ ಥರ ರಿಸ್ಕ್ ಎಲ್ಲ ಆಗ್ತಿದೆ. ಅದಕ್ಕೆ ಮತ್ತೆ CM ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ, ಏನು ಹೇಳ್ತೀವಿ? ರಾಜಕೀಯದ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ನಾವೊಂದು ಮಾತಾಡೋದು ಅಲ್ಲೊಂದು ಆಗೋದು. ಹೇಳ್ತಾರಲ್ಲ ರಾಜಕೀಯದ ಕೆಸರೆರ ಚಾಟ ಅಂತ. ಸೊ ಅದಕ್ಕೆ ನಾವು ಇನ್ವಾಲ್ವ್ ಆಗಲ್ಲ. ನಮ್ಮದೇನಿದ್ರು ನಮ್ಮ ಸ್ಕೂಲ್ ಆಯಿತು, ನಮ್ಮ ಮಕ್ಕಳಾಯಿತು ಅಷ್ಟೇ. ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಾ ಅಥವಾ ಬದಲಾದರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಬದಲಾದರೆ ಚೆನ್ನಾಗಿರುತ್ತೆ ಅಂತ. ಯಾಕೆ ಅಂತ? ಇವರು ಫಸ್ಟು ಏನು ಮಾತಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಇವರು ಹೇಳ್ತಾ ಇದ್ರಲ್ಲ ಏನೋ ಆಣೆ ಪ್ರಮಾಣ ಮಾಡಿಕೊಂಡು ಅವರು ಕೊಟ್ಟಿದ್ದ ಮಾತು ಉಳಿಸ್ಕೊಳ್ಳಿ ಅಂತ, ಅದನ್ನು ಬೇರೆ ಟ್ವೀಟ್ ಮಾಡ್ತಾಯಿದ್ರು. ಅವ್ರು ಹೇಳಿದರೆ ಸರಿ, ಅವ್ರು ಹೇಳಿರೋದು ಬಿಟ್ಟಿರೋದು ನಮಗೆ ಗೊತ್ತಿಲ್ಲ. ಹೇಳಿದರೆ ತಗೊಳ್ಳಿ, ಇಲ್ಲಾಂದರೆ ಕಂಟಿನ್ಯೂ ಆಗಂಗಿದ್ರೆ ಆಗಲಿ. ಇವರ ಅವಧಿಯಲ್ಲಿ ನಿಮಗೆ ಚೆನ್ನಾಗಿ ನಡೀತು ಅಂತ? ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನೂ ಆಗಲಿಲ್ಲ ನಮಗೆ. ನಾವಿವಾಗ ಮೇಯ್ನಾಗಿ ಎಸ್ಪೆಷಲಿ ಇವಾಗ ತೊಗೊಂಡ್ರೆ ನಾವು ರಸ್ತೆನ ನೋಡ್ತಾ ಇದ್ದೀವಿ. ರಸ್ತೆ ಹೆಂಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಪ್ರಾಪರು ನಮಗೆ ಸೌಲಭ್ಯನೇ ಸರಿಯಾಗಿಲ್ಲ ಅಂತ ಹೇಳಿದ ಮೇಲೆ ಏನು ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈ ಗೌರ್ಮೆಂಟಿಂದ. ಮೇಡಮ್, ಈಗಾಗಲೇ ನೀವು ನೋಡಿರ್ತೀರಾ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ನಿಮ್ಗೆ ಏನು ಅನಿಸುತ್ತೆ? ಸಿದ್ದರಾಮಯ್ಯ ಅವರು ಇದ್ರೆ ಒಳ್ಳೇದಾ ಅಥವಾ DKಶಿ ಅವರು ಬದಲಾದ್ರೆ ಒಳ್ಳೇದಾ? ಹೇಗೆ? ಸಿದ್ದರಾಮಯ್ಯ ಇದ್ರೇ ಒಳ್ಳೆಯದು. ಯಾಕಂದರೆ ತುಂಬ ಚೇಂಜಸ್ ಬಂದಿದೆ. ಮಹಿಳೆಯರಿಗೆ ಫ್ರೀ ಬಸ್ ಇದೆ, ಮತ್ತು ಅದು ಗೃಹ ಜ್ಯೋತಿ, ಮತ್ತು ಆಲ್ ತುಂಬ ಫೆಸಿಲಿಟಿ ತಂದಿದ್ದಾರೆ. ಇವರೇ ಇದ್ದರೆ ಮುಂದಕ್ಕೆ ಇನ್ನೂ ಅವ್ರ ಫೆಸಿಲಿಟಿ ತರ್ಬೋದು ವುಮೆನ್ಸ್ಗೆ, ಚಿಲ್ಡ್ರನ್ಸ್ಗೆ. ಈಗ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ರೋಡ್ಸ್ ಎಲ್ಲ ಸೇಫ್ಟಿ ಆಗಿದೆ. ಇವರೇ ಸಿದ್ದರಾಮಯ್ಯ ಇದ್ದರೆ ಇಟ್ಸ್ ಬೆಸ್ಟ್. ಓಕೆ, ಒಂದು DKಶಿ ಅವರಿಗೆ ಕೊಟ್ಟು ನೋಡ್ಬೋದು. ಬಟ್ ಇವ್ರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವ್ರು ಹೊಸಬ್ರು. ಬಟ್ ಇವರು ಈ ಫೀಲ್ಡಲ್ಲಿ ತುಂಬ ಓಲ್ಡ್ ಪರ್ಸನ್ನ, ಮತ್ತು ಅಡ್ವೊಕೇಟರ್ಸ್. ಮತ್ತು ಸೊ ಇವರಿದ್ದರೆ ಒಳ್ಳೆಯದು ಅನಿಸ್ತೀನಿ. ನೆಕ್ಸ್ಟ್ ಆಮೇಲೆ ಬರಲಿ, ಆಫ್ಟರ್ 5 years ಅವ್ರಿಗೂ ಅಷ್ಟೊತ್ತಿ ಇವರು ಕೆಲಸ ಮಾಡಿರೋದು ನೋಡಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಅವರು ಬರ್ಬೋದು. ಯಾವ ಯೋಜನೆ ನಿಮಗೆ ತುಂಬ ಇಷ್ಟ ಆಗಿದೆ? ಅವ್ರದ್ದು ಇದು ಬಸ್ ಫ್ರೀ ಮಾಡಿದ್ರಲ್ಲ, ಅದು ಬೆಸ್ಟ್ ಅನಿಸ್ತೈತೆ. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ಕಡೆಯಿಂದ ಬೇರೆ ಕಡೆ ಜಾಬ್ಗೆ ಹೋಗೋರು, ಲೇಡೀಸ್ಗೆ, ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ, ಅದೆಲ್ಲ ಈ ಲೇಡೀಸ್ಗೆ ಫ್ರೀ ಮಾಡಿಕೊಟ್ಟಿದ್ರಲ್ಲ, ಆ ಬೆನಿಫಿಟ್ ತುಂಬ ಚೆನ್ನಾಗಿತ್ತು. ಮತ್ತು ಗೃಹ ಜ್ಯೋತಿ ಅದೂ ತುಂಬ ಚೆನ್ನಾಗಿದೆ. ಇವರು ಫೆಸಿಲಿಟಿ ತಂದಿದ್ದಾರಲ್ಲ, ಅದು ಆಲ್ ಫೆಸಿಲಿಟೀಸ್ ಆರ್ ಗುಡ್. ಈಗ ರಾಜ್ಯದಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರ DKಶಿ ಚರ್ಚೆ ಚೆನ್ನಾಗಿದೆ ಮ್ಯಾಮ್. ಇವತ್ತು ಗೌರ್ಮೆಂಟು ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಲೇಡೀಸ್ಗೆ ಬಸ್ನಲ್ಲಿ ಫ್ರೀ ಮಾಡಿದ್ದಾರೆ. ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಯಾರು ಮುಂದುವರಿಬೇಕು ಅಂತ? DKಶಿ ಬರಬೇಕಾ, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ಏನು ಅನ್ಸುತ್ತೆ? ಇಲ್ಲ, ಸಿದ್ದರಾಮಯ್ಯನೇ ಮುಂದೆ ಇರಬೇಕು. ಯಾಕೆ ಅಂತ? ಯಾಕೆಂದರೆ ಅವರು ಇವತ್ತು 2 yearsನಲ್ಲಿ ಜಾಸ್ತಿ ಕೆಲಸ ಮಾಡಿದ್ದಾರೆ. ಎಲ್ಲ ಫೆಸಿಲಿಟಿನೂ ಮಾಡಿದ್ದಾರೆ. ಯಾರು ಲೋಕಲ್ ಇದ್ದಾರೆ ಅವ್ರಿಗೆ ಫ್ರೀ ರಾಷನ್ ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ತಕ್ಷಣ ಮುಂದೆ ಅವರೇ ಇರಬೇಕು, ಸಿದ್ದರಾಮಯ್ಯನೇ. ನೀವೆಲ್ಲ ಏನೆಲ್ಲ ಫೆಸಿಲಿಟಿ ತಗೊಂಡ್ರಿ? ನಮಗೆ ಅದೇ ಲೇಡೀಸ್ಗೆ ಬಸ್ನಲ್ಲಿ ಫ್ರೀ ಮಾಡಿದ್ದಾರೆ. ನಮಗೆ ಎಲ್ಲ ಏನು ಬೇರೆ ಜನದಿಂದ ಏನೂ ತಕ್ಲೀಫೇನೇ ಇಲ್ಲ. ಎಲ್ಲ ಚೆನ್ನಾಗಿದೆ ಇವತ್ತು. ಅವ್ರು ಇರಬೇಕಾ, DKಶಿ ಅವ್ರು ಬರಬೇಕಾ? ಆ ಚರ್ಚೆ ಶುರುವಾಗಿದೆ. 2.5 years ಇಬ್ರು ಡಿವೈಡ್ ಮಾಡ್ಕೊಳ್ತಾ ನೀವೇನು? ಅದು ಅವರು ಚೂಸ್ ಚೆನ್ನಾಗಿ ಕರೆಕ್ಟಾಗೇ ಇದೆ. ನಿಮಗೆ ಯಾರು ಇಷ್ಟ? ನೀವು ತಾನೇ ವೋಟ್ ಮಾಡೋರು. ನಮಗೆ ಈಗ ಸಿದ್ದರಾಮಯ್ಯ ಅವರು ಇಷ್ಟ ಆಗಿದ್ದಾರೆ. ನೆಕ್ಸ್ಟು DK ಶಿವಕುಮಾರ್ ಅವರು ಫ್ರೀ ಬಸ್ ಇಲ್ಲ, ಅದೇನು ಮಾಡೋಕ್ಕಾಗಲ್ಲ. ಮನೆಯವ್ರಿಗೆ ಲೇಡೀಸ್ಗಾದರೂ ಯೂಸ್ ಮಾಡಿದಾರಲ್ಲ, ಯಾರಿಗಾದ್ರೂ ಯೂಸ್ ಮಾಡಿದರೆ ಮನೆಯವ್ರಿಗೆ ಯೂಸ್ ಆದರೆ ಸಾಕು. ನೆಮ್ಮದಿ ಇದೆ. DKಶಿ ಅವ್ರು ಬರಬೇಕಾ ಬೇಡ? ಅವರು CM ಆಗಿ ಬರಲಿ, ನೋಡೋಣ ನೆಕ್ಸ್ಟ್ ಅವರು ಯಾವ ಥರ ಮಾಡಿದ್ದಾರೆ, ನೆಕ್ಸ್ಟ್ ಯಾವ ಥರ ಮುಂದೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾರೆ ನೋಡೋದ ಒಂದ್ಸಲ. DKಶಿ ಅವರಾದರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಸಿದ್ದರಾಮಯ್ಯ ಅವರು ಇದ್ರೆ ಏನು ಅನ್ಸುತ್ತೆ? ಇಷ್ಟ ತನಕ ಸಿದ್ದರಾಮಯ್ಯ ಮಾಡಿದಾರಲ್ಲ, ಇವಾಗ ನೆಕ್ಸ್ಟ್ DK ಮಾಡಿದ್ರೆ ಹೇಗಿರುತ್ತೆ ನೋಡ್ಬೋದು ಅಂತ ಒಂದು ಇದು. ಚೇಂಜ್ ಬೇಕು ಅಂತ ನೋಡೋಣ ಅಂತ. ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ. DKಶಿ ಅವರು 2.5 ವರ್ಷಕ್ಕೆ ಮಾಡ್ಕೊಳ್ಳೋಣ ಅಂತ ಇದ್ರು. ಈಗ ನಿಮ್ಗೆ ಯಾರಾಗಬೇಕು? ಅವರೇ ಕಂಟಿನ್ಯೂ? ಸಿದ್ದರಾಮಯ್ಯ ಸರೇ ಆಗಲಿ. ಅದಕ್ಕಿಂತ ಯಾಕೆ ಅಂದರೆ ಇಷ್ಟೆಲ್ಲ ಈಗ ಎಲ್ಲದಕ್ಕೂ ಎಷ್ಟು ಜನ ವುಮೆನ್ಸ್ಗೆಲ್ಲ, ಎಷ್ಟು ಜನ ಹುಡುಗಿರಿಗೆಲ್ಲ, ಎಷ್ಟು ಜನ
ಎಷ್ಟು ಚೆನ್ನಾಗಿ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಎಷ್ಟೋ ಜನಗಳಿಗೆ ಯೂಸ್ ಆಗ್ತಿದೆ. ಡಿ ಕೆ ಶಿ ಅವರು ಯಾಕೆ ಅಂದರೆ ಅಷ್ಟೊಂದು ಇಷ್ಟ ಆಯ್ತು? ಅಂದರೆ ಇವ್ರು ಫಸ್ಟ್ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರಲ್ಲ, ಈ ಥರ ಹೆಲ್ಪ್ ಎಲ್ಲ ಮಾಡಿದ್ದಾರಲ್ವ, ಲೈಕ್ ಅದಕ್ಕೆ ಸ್ವಲ್ಪ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಡಿ ಕೆ ಶಿ ಅವರು ಇಷ್ಟ ಇಲ್ವಾ? ಅಂದರೆ ಅವ್ರು ಬಂದಮೇಲೆ ನೋಡೋದು, ಅಂದರೆ ಅವರು ಯಾವ ಥರ ಅಂತ ಗೊತ್ತಿಲ್ವಲ್ಲ ಇನ್ನೂ ನಮಗೆ. ಮತ್ತೆ ಚೇಂಜ್ ಆದರೆ ಒಳ್ಳೇದಲ್ವಾ? ನೋಡೋಕ್ಕಾಗುತ್ತಲ್ಲ ಹೆಂಗೆ ಅಂತ. ಚೇಂಜ್ ಆದಮೇಲೆ ಆವಾಗ ಗೊತ್ತಾಗುತ್ತೆ ಅವ್ರು ಯಾವ ಥರ ಇರ್ತಾರೆ ಅಂತ. ಆದರೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ ನಮ್ಮ ಆಸೆ ಅದು. ಅಂದರೆ ಎಷ್ಟೋ ಜನವ್ರಿಗೆ ಹೆಲ್ಪ್ ಆಗಿದೆ ಅಲ್ವಾ ಅವರಿಂದ. ಲೈಕ್ ನನಗೆ ಕೂಡ ತುಂಬ ಹೆಲ್ಪ್ ಆಗಿದೆ, ನನ್ನ ಕಾಲೇಜ್ ಜಾಯ್ನ್ ಆಗೋಕ್ಕೂ ತುಂಬ ಹೆಲ್ಪ್ ಆಗಿದೆ. ಲೈಕ್ ಅದಕ್ಕೆ ಸಿದ್ದರಾಮಯ್ಯರೇ ನನಗಿಷ್ಟ. ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವರಿಗೆ? ಐ ಲವ್ ಯು ಅಂತ ಹೇಳ್ಬಿಡಿ. ಸಿದ್ದರಾಮಯ್ಯ ಸರ್, ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಇಬ್ಬರು ಅಂತಂದರೆ ಸಿದ್ದರಾಮಯ್ಯ ಸರು ಮತ್ತು ಡಿ ಕೆ ಶಿ. ಈಗ ಸಿದ್ದರಾಮಯ್ಯ ಸರ್ ಬಂದವರೆ ಅವ್ರ ಸರ್ಕಾರದ್ದು ಈಗ ಹೆಂಗೆ ಮಾಡ್ತವ್ರೆ ಅಂತ ನಮ್ಗೆ ಗೊತ್ತಾಗ್ತಿದೆ. ಡಿ ಕೆ ಶಿ ಸರ್ ಏನೇನು ಮಾಡ್ತಾರೆ ಅಂತ ಅವ್ರು ಹೇಳೋ ಈಗ ಯೂಸಸ್ಸಿಂದ ಗೊತ್ತಾಗುತ್ತೆ ಅಲ್ವಾ. ಈಗ ಹೆಣ್ಮಕ್ಳಿಗೆ ಫ್ರೀ ಅಂತ ಪಾಪ ಗಂಡು ಮಕ್ಳಿಗೆಲ್ಲ ಸ್ವಲ್ಪ ಫ್ರೀ ಟಿಕೆಟ್ ಎಲ್ಲ ಪಾಪ ಅವ್ರಿಗೂ ಸ್ವಲ್ಪ ಅಮೌಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಂತೇನಿಲ್ಲ, ಸ್ವಲ್ಪ ಸಿದ್ದರಾಮಯ್ಯ ಸರು ಸ್ವಲ್ಪ ದಿನ, ಡಿ ಕೆ ಶಿ ಸರು ಸ್ವಲ್ಪ ದಿನ ಪಾರ್ಟ್ನರ್ಶಿಪ್ ತಗೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ. ಐ ಮೀನ್ ಅಂದರೆ ಅವ್ರು ಏನೇನು ಮಾಡ್ತಾರೆ ನಮಗೂ ಗೊತ್ತಾಗುತ್ತಲ್ವ. ಡಿ ಕೆ ಶಿ ಸರ್ ಅವರು ಇನ್ನೂ ಅವರೇನೇ ಯೂಸಸ್ ಸಿಕ್ಕೊಂಡು ಲೈಕ್. ಡಿ ಕೆ ಶಿ ಅವರ ಯಾವ ನಿಲುವು ನಿಮಗೆ ಇಷ್ಟ ಆಗಿದೆ? ಅಂದರೆ ಏನು ಅನ್ಸುತ್ತಾ ಅವ್ರೊಬ್ಬರು ಲೀಡರ್ ಆಗಿ ನೋಡಿದಾಗ? ಡಿ ಕೆ ಶಿ ಸರ್ ಲೀಡರ್ ನೋಡಿದಾಗ ಓಕೆ. ಐ ಮೀನ್ ಇವಾಗ ಸಿದ್ದರಾಮಯ್ಯ ಸರ್ ಆ್ಯಂಡ್ ಡಿ ಕೆ ಶಿ ಸರ್ ಇಬ್ಬರು ಯೋಚನೆ ಮಾಡಿ ಈಗ ಫ್ರೀ ಟಿಕೆಟು ಲೈಕ್ 5 ಶಕ್ತಿಗಳನ್ನೆಲ್ಲ ಕೊಟ್ಟವ್ರೆ. ಬಟ್ ಇವ್ರದ್ದು ಇನ್ನೂ ಸ್ವಲ್ಪ ಥಿಂಕಿಂಗ್ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನನಗೆ ಗೆಸ್ಸಿಂಗ್. ಡಿ ಕೆ ಶಿ ಸರ್ ಅವ್ರದ್ದು ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ಮೇ ಬಿ ಇವರು ಇನ್ನೂ ಸ್ವಲ್ಪ ಯೋಜನೆಗಳನ್ನೆಲ್ಲ ತಗೊಂಡು ಬರ್ತಾರೇನೋ ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ, ಮತ್ತೆ CM 2.5 ವರ್ಷ ಡಿ ಕೆ ಶಿ ಅವರು ಆಗಬೇಕು ಅಂತ ಇದೆ. ಇಬ್ಬರು ಯಾರು ಇದ್ರೆ ನಿಮಗೆ ಚಂದ ಅನ್ಸುತ್ತೆ? ನನಗೆ ಸಿದ್ದರಾಮಯ್ಯ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ಅವ್ರು ಸ್ವಲ್ಪ ಯೋಜನೆಗಳೆಲ್ಲ ಜಾಸ್ತಿ ತರ್ತಾರೆ ಅವರೆಲ್ಲ. ಸೊ ಹಳೆಯರು, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅನ್ಸುತ್ತೆ. ಓಕೆ, ಡಿ ಕೆ ಶಿ ಅವರು ಬಂದರೆ ಬದಲಾವಣೆ ಆಗಲ್ಲ ಅನ್ಸುತ್ತಾ? ನಮ್ಗೆ ಅವ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಗೊತ್ತಿಲ್ಲ, ಅಷ್ಟೊಂದು ಅನುಭವ ಇಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ. ಅಂದರೆ ಅವ್ರು ಹಳೆದೆಲ್ಲ ಸ್ವಲ್ಪ ನೋಡ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ